ಕಾಂಗ್ರೆಸ್ನಲ್ಲಿ ಈಗ ಕ್ರಾಂತಿಯ ಮಾತುಗಳು ಕೇಳಿ ಬರ್ತಾ ಇದೆ. KN ರಾಜಣ್ಣ ಕೊಟ್ಟಿರುವಂಥ ಹೇಳಿಕೆ ಇದೆಯಲ್ಲ, ಸೆಪ್ಟೆಂಬರ್ ಬಳಿಕ ಬಹುದೊಡ್ಡ ಕ್ರಾಂತಿ ಆಗುತ್ತೆ, ರಾಜಕೀಯ ಬದಲಾವಣೆಗೆ ಸಿಗುತ್ತೆ ಅಂತ ಹೇಳಿ, ಮುನ್ಸೂಚನೆ ಸಿಗುತ್ತೆ ಅಂತ ಹೇಳಿ, ಆ ವಿಚಾರದಲ್ಲಿ ಆಗುತ್ತಿರುವ ಬದಲಾವಣೆಗಳ ಕುರಿತಂತೆ ಸುದ್ದಿ ಗಮನ ಹರಿಸೋಣ. ಅದು ಮೊದಲ ಸುದ್ದಿ ಆಗಿರುತ್ತೆ. ಅನಂತರದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಸಹೋದರರ ಮುನಿಸು ಸವಾಲ್ ಮುಂದುವರೆದಿದೆ. ಅಕ್ಕಪಕ್ಕದಲ್ಲೇ ಕುಳಿತುಕೊಂಡಿದ್ದಾರೆ ಅಣ್ಣ ತಮ್ಮ, ಆದರೆ ಮಾತನಾಡಿಲ್ಲ, ಮಾತಿಲ್ಲ, ಕತೆ ಇಲ್ಲ, ಏನದು ಅದು ಕೂಡ ನೋಡೋಣ. ಆನಂತರದಲ್ಲಿ ಹುಲಿ ಕೊಂದ ಆರೋಪಿಗಳು ಕಸ್ಟಡಿಗೆ ಕೊಡಲಾಗಿದೆ. ಹೇಳಿ ಕೇಳಿ ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವಿಗೆ ಕಾರಣವಾದಂಥ ವ್ಯಕ್ತಿಗಳು, ಅವರನ್ನು ಕಸ್ಟಡಿಗೆ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಲಾಗಿದೆ, ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ. ಮತ್ತೊಂದು ಕಡೆ KRS ಜಲಾಶಯಕ್ಕೆ ಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಿಸ್ತಾ ಇದ್ದಾರೆ. ನಾಳೆ ಅತ್ಯಂತ ಅದ್ಧೂರಿ ಕಾರ್ಯಕ್ರಮ, ವಿಶೇಷತೆಗಳಿದ್ದಾವೆ. ಯಾಕೆಂದರೆ 40 ವರ್ಷಗಳ ಬಳಿಕ ಜೂನ್ ತಿಂಗಳಲ್ಲೇ ತುಂಬಿದಂಥ ಇತಿಹಾಸವನ್ನು ನಿರ್ಮಾಣ ಮಾಡಿದೆ. ಮತ್ತೊಂದು ಕಡೆ ಹೊಸ ಸ್ಟೇಡಿಯಂ ನಿರ್ಮಾಣ ಆಗಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿದೆ, ಹೃದಯ ಭಾಗದಲ್ಲಿದೆ, ಜನಜಂಗುಳಿ ಆಗುತ್ತೆ, ಟ್ರಾಫಿಕ್ ಆಗುತ್ತೆ. ಹೊಸ ಕ್ರೀಡಾಂಗಣ ಎಲ್ಲಿ ಮಾಡ್ತಾರೆ, ಹಾಗಾದರೆ ಯಾವ ಜಾಗ, ಅದರ ಕುರಿತಂತೆ ಕೂಡ ಸುದ್ದಿ ಗಮನ ಹರಿಸೋಣ. ಇದೀಗ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೆಂಗಳೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಳಗಾವಿಯಿಂದ ಶ್ರೀಧರ್ ಇದ್ದಾರೆ, ಬೆಂಗಳೂರಿನಿಂದ ಲಕ್ಷ್ಮೀ ನರಸಿಂಹಸ್ವಾಮಿ ಇದ್ದಾರೆ, ಮತ್ತೊಂದು ಕಡೆ ಆದಿತ್ಯ ಮಂಗಳೂರಿನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಈಗ ಮೊದಲ ಸುದ್ದಿಯತ್ತ ಗಮನ ಹರಿಸೋಣ. ಸೆಪ್ಟೆಂಬರ್ನಲ್ಲಿ ಕಾಂಗ್ರೆಸ್ನಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಯಾಕೆ ಸೆಪ್ಟೆಂಬರ್ನ ಕ್ರಾಂತಿಯ ಸಂಚಲನ ಕಾಂಗ್ರೆಸ್ನಲ್ಲಿ ಇಷ್ಟು ದೊಡ್ಡ ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ, ಸೆಪ್ಟೆಂಬರ್ ಕ್ರಾಂತಿ ಹೇಗಿರುತ್ತೆ ಹಾಗಾದರೆ? ಹೀಗಾಗಿ ಇವತ್ತು ಹೇಳಿ ಕೇಳಿ ಉಸ್ತುವಾರಿ ಆಗಮಿಸ್ತಾ ಇದ್ದಾರಲ್ಲ, ಅದು ಮತ್ತಷ್ಟು ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಮನ ಆಗಿದೆ, ಇವತ್ತು ಬರ್ತಾರೆ. ಏನೆಲ್ಲ ಚರ್ಚೆ ಆಗುತ್ತೆ, ರಾಜಕೀಯವಾಗಿ ಏನೆಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ಸಹಕಾರ ಸಚಿವ KN ರಾಜಣ್ಣ ಸಿಡಿಸಿದಂಥ ಸೆಪ್ಟೆಂಬರ್ ಕ್ರಾಂತಿಯ ಬಾಂಬ್ ಈಗ ಮತ್ತಷ್ಟು ಸದ್ದು ಮಾಡ್ತಾ ಇದೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯ ಹೆಚ್ಚಾಗಿರುವ ಹಿನ್ನೆಲೆ ಭೇಟಿ ಕೊಡ್ತಾ ಇದ್ದಾರೆ. ನಾಳೆ ಶಾಸಕರ ಜೊತೆ ಮುಖಾಮುಖಿಯಾಗಿ 1-to-1 ಮಾತುಕತೆಯನ್ನು ನಡೆಸ್ತಾರೆ. ಏನೆಲ್ಲ ಭಿನ್ನಾಭಿಪ್ರಾಯಗಳಿದ್ದಾವೆ, ಮಹತ್ವದ ಸಭೆಯನ್ನು ತೆಗೆದುಕೊಳ್ತಾರೆ. ಅಸಮಾಧಾನಗಳೇ ಯಾವ ಬಗ್ಗೆ ಶಾಸಕರು ಹೇಳಬೇಕಾಗತ್ತೆ ಕುಳಿತುಕೊಂಡು. 40ಕ್ಕೂ ಹೆಚ್ಚು ಶಾಸಕರ ಜೊತೆ ರಣದೀಪ್ ಸಿಂಗ್ ಸುರ್ಜೇವಾಲಾ 1-to-1 ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಶಾಸಕರಿಗೆ ಸ್ವತಃ ಕರೆ ಮಾಡಿ ಬುಲಾವ್ ಕೊಟ್ಟಿದ್ದಾರಂತೆ ಸುರ್ಜೇವಾಲಾ. ಸರ್ಕಾರಕ್ಕೆ ಮುಜುಗರ ಕೊಡುವಂಥ, ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ ಉಂಟು ಮಾಡುವಂಥ ಹೇಳಿಕೆಗಳನ್ನು ಕೊಡಬೇಡಿ ಅಂತ ಹೇಳಿ ತಾಕೀತು ಮಾಡಿದ್ದಾರಂತೆ. ಯಾವುದೇ ವಿಚಾರ ಇದ್ದರೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಥವಾ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತ ಹೇಳಿ ಶಾಸಕರಿಗೆ ಖಡಕ್ ಆದ ಎಚ್ಚರಿಕೆಯ ಸಂದೇಶವನ್ನು ಸುರ್ಜೇವಾಲಾ ರವಾನೆ ಮಾಡಲಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಪ್ರತ್ಯೇಕವಾಗಿ ಚರ್ಚೆ ಮಾಡೋರಿದ್ದಾರಂತೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಮತ್ತಷ್ಟು ಮಾಹಿತಿಯನ್ನು ನಮ್ಮ ರಾಜಕೀಯ ವರದಿಗಾರ LN ಸ್ವಾಮಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ಸ್ವಾಮಿ, ಏನೆಲ್ಲ ಬದಲಾವಣೆಗಳು ನಡೀತಾ ಇದೆ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಸಂಚಲನಕ್ಕೆ ಸೆಪ್ಟೆಂಬರ್ ಕ್ರಾಂತಿಯ ಮಾತುಗಳ ಕಾರಣ ಆಗ್ತಾ ಇದೆ, ಅದು ಹೇಳಿ ಕೇಳಿ ಉಸ್ತುವಾರಿಗಳು ಬರ್ತಾರೆ ಅಂತ ಹೇಳಿದ್ರೆ ಏನೆಲ್ಲ ಚರ್ಚೆ ಆಗ್ಬೋದು, ಇದು ಶಾಸಕರಿಗೆ ಮಾತ್ರ ಎಚ್ಚರಿಕೆ ಸಂದೇಶ ಕೊಡುತ್ತಾ ಅಥವಾ ಸರ್ಕಾರ ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಗೂ ಕೂಡ ಇಂಥ ಅಸಮಾಧಾನಗಳು ಬರದಂತೆ ನೋಡಿಕೊಳ್ಳಬೇಕಾದ್ರೆ ಏನೆಲ್ಲ ಮಾಡಬೇಕು ಅದನ್ನು ಕೂಡ ಹೇಳಬೇಕಾಗತ್ತೆ ಅಲ್ವಾ? ಖಂಡಿತ ದರ್ಶತ್, ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಸಾಕಷ್ಟು ಆಂತರಿಕ ಅಸಮಾಧಾನ ಹೆಚ್ಚಾಗ್ತಾ ಇದೆ. ಇದನ್ನ ಬ್ರೇಕ್ ಹಾಕೋದು ಕೂಡ ಸಾಕಷ್ಟು ಸವಾಲಾಗ್ತಾ ಇದೆ. ಯಾಕೆಂದರೆ ಈ ಹಿಂದೆ ಸರ್ಕಾರದ ವಿರುದ್ಧ ಸರ್ಕಾರ ಅಸಮಾಧಾನ ಅಂದರೆ ಅನುದಾನದ ವಿಚಾರವಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಒಂದಿಬ್ಬರು ಶಾಸಕರು ಅಸಮಾಧಾನ ಹೊರಾಗ್ತಾ ಇದ್ರು. ಆದರೆ ಈಗ ಮತ್ತೆ ಹಿರಿಯ ಶಾಸಕರೇ ಸರ್ಕಾರದ ವಿರುದ್ಧ ಹಾಗೂ
ಸಂಬಂಧಪಟ್ಟಂಥ ಸಚಿವರ ಕಾರ್ಯವೈಖರಿ ವಿರುದ್ಧ ಸಾಕಷ್ಟು ಅಸಮಾಧಾನ ಮೂಡಿಸ್ತಾ ಇರೋದು ಒಂದು ರೀತಿ ಎಲ್ಲೋ ಪಕ್ಷಕ್ಕೆ ಹೆಚ್ಚಿನ ಮುಜುಗರ ಆಗ್ತಾ ಇದೆ. ಈ ವಿಚಾರ ಹೈಕಮಾಂಡ್ ಮಟ್ಟದಲ್ಲೂ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲೂ ಸಾಕಷ್ಟು ಸದ್ದು ಮಾಡಿರುವಂಥದ್ದು. ಯಾವಾಗ ಶಾಸಕರ ಅಸಮಾಧಾನ ಹೆಚ್ಚಾಗ್ತಾ ಇತ್ತು, ಜೊತೆಗೆ ಸಚಿವರ ಕೆಲವೊಂದು ಹೇಳಿಕೆಗಳಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ನಲ್ಲೂ ಕೂಡ ಸಾಕಷ್ಟು ಒಂದು ಸಂಚಲನ ಮೂಡಿಸ್ತಾ ಇದೆ. ಎಲ್ಲದಕ್ಕೂ ಬ್ರೇಕ್ ಹಾಕಬೇಕು, ಬ್ರೇಕ್ ಹಾಕಿ ಬಳಿಕ ಇನ್ನೂ ಯಾಕೆಂದರೆ ಸರ್ಕಾರ 2 ವರ್ಷ ಪೂರೈಸಿದೆ. 2 ವರ್ಷ ಪೂರೈಸಿದ ಬೆನ್ನದಲ್ಲೇ ಆಂತರಿಕ ಅಸಮಾಧಾನಗಳು, ಆಂತರಿಕ ಹೇಳಿಕೆಗಳು, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಒಂದು ಹೇಳಿಕೆಗಳು ಈಗ ಸಾಕಷ್ಟು ಸವಾಲಾಗಿದೆ. ಜೊತೆಗೆ ಒಂದು ರೀತಿ ಆ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಹಾಗಾಗಿ ಎಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಈಗ ಸ್ವತಃ ಹೈಕಮಾಂಡ್ ನಾಯಕರೇ ಎಂಟ್ರಿ ಆಗ್ತಾ ಇರೋಂಥದ್ದು. ಅಂದರೆ ಇವತ್ತು ಆ ರಾಜ್ಯಕ್ಕೆ ಕಾಂಗ್ರೆಸ್ ರಾಜ್ಯ ಉಸ್ತುವಾರಿಯಾದಂಥ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ನಾಳೆ ಶಾಸಕರ ಜೊತೆ ಒಂದು ಪ್ರತ್ಯೇಕವಾದಂಥ ಒಂದು 1-to-1 ಮೀಟಿಂಗ್, ಅಂದರೆ ಒಬ್ಬೊಬ್ಬರೇ ಶಾಸಕರನ್ನು ಕರೆದು ಯಾವ ಅಸಮಾಧಾನಕ್ಕೆ ಕಾರಣಗಳೇನು, ಯಾಕೆ ಆರೋಪಗಳು ಜಾಸ್ತಿ ಆಗ್ತಾ ಇದೆ ಎಂಬ ಮಾಹಿತಿಯನ್ನು ಪಡೆಯೋದಕ್ಕೆ ಒಬ್ಬೊಬ್ಬ ಶಾಸಕರ ಜೊತೆ ಕೂಡ 1-to-1 ಮೀಟಿಂಗ್ ಎಲ್ಲ ಮೀಟಿಂಗ್ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಅದರಲ್ಲೂ ಪ್ರಮುಖವಾಗಿ BR ಪಾಟೀಲ್ ಅವರು ವಸತಿ ಇಲಾಖೆಯಲ್ಲಿ ನಡೆದಂತಹ ಒಂದು ಆರೋಪವನ್ನು ಮಾಡಿದರು. ಅಂದರೆ ಮನೆಗಳನ್ನು ಪಡೆಯೋದಕ್ಕೆ ಲಂಚ ಕೊಡಬೇಕು, ಇಲ್ಲಿ ಅವ್ಯವಹಾರ ನಡೀತಾ ಇದೆ ಎಂಬ ಆರೋಪ ಮಾಡಿದ್ದು. ಜೊತೆಗೆ ಸಚಿವ ಜಮೀರ್ ಹಾಗೂ ಆಪ್ತ ಕಾರ್ಯದರ್ಶಿ ಅವರ ಜೊತೆ ಮಾತನಾಡಿದಂಥ ಆಡಿಯೋ ವೈರಲ್ ಸಾಕಷ್ಟು ಸದ್ದು ಮಾಡಿತ್ತು. ಇದಕ್ಕೆ ಸ್ಪಷ್ಟನೆ ಕೊಡುವಂತೆ CM ಹಾಗೂ DCMನವರು ಕೇಳಿದರು. ಈಗಾಗಲೇ ಈ ಹಿಂದೆ ಕಳೆದ ವಾರ ಏನು CM ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಕೂಡ ಇದೇ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟು ಬಂದಿದ್ರು. ಆದರೆ CM ಸಿದ್ದರಾಮಯ್ಯನವರು ದೆಹಲಿಯಿಂದ ಬಂದ ಬಳಿಕವೇ ಇಬ್ಬರು ಶಾಸಕರು ಅಂದ್ರೆ ಒಂದು ಕಡೆ BR ಪಾಟೀಲ್, ಮತ್ತೊಂದು ಕಡೆ ರಾಜೀವ್ ಕಾಗೆ ಅವ್ರನ್ನ ಕರೆದು ಏನೆಲ್ಲ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆದುಕೊಂಡಿದ್ರು. ಅಂದರೆ ಒಂದು ಕಡೆ ವಸತಿ ಇಲಾಖೆಯಲ್ಲಿ ಸ್ವಪಕ್ಷದ ವಿರುದ್ಧವೇ ಆರೋಪಗಳನ್ನು ಮಾಡಿದಂಥ BR ಪಾಟೀಲ್ ಅಸಮಾಧಾನಕ್ಕೆ ಕಾರಣ ಏನು, ಮತ್ತೊಂದು ಕಡೆ ರಾಜೀವ್ ಕಾಗೆ ಅವರು ಸಚಿವರ ಕಾರ್ಯವೈಖರಿ ಬಗ್ಗೆ, ಅಂದರೆ ನಾವು ಸಾಕಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಚಿವರನ್ನು ಭೇಟಿ ಮಾಡೋಕ್ಕೆ ಬರ್ತೀವಿ, ಭೇಟಿ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಕೈಗೆ ಸಿಗೋದಿಲ್ಲ, ಅವ್ರನ್ನ ಭೇಟಿ ಮಾಡೋದು ಕಷ್ಟ ಆಗ್ತಾ ಇದೆ ಎಂಬ ಅಸಮಾಧಾನ ಹೊರಹಾಕಿದ್ರು. ಜೊತೆಗೆ ಅಧಿಕಾರಿ ವರ್ಗಗಳ ಮೇಲೂ ಕೂಡ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ರು. ಅಂದರೆ ಸಚಿವರು ಸಿಗದೇ ಇರುವ ಪಕ್ಷದಲ್ಲಿ ಅಧಿಕಾರಿಗಳಾದರೂ ನಮ್ಮ ಮನೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಅವರು ಕೂಡ ನಮ್ಮನ್ನು ಕಡೆಗಣ್ಣಿಂದ ನೋಡ್ತಾ ಇದ್ದಾರೆ ಎಂಬ ಆರೋಪವನ್ನು ಮಾಡಿದರು. ಹಾಗಾಗಿ ಈ ಇಬ್ಬರು ಹಿರಿಯ ಶಾಸಕರ ಒಂದು ಹೇಳಿಕೆ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ನಾಳೆ ಇಬ್ಬರು ಶಾಸಕರ ಜೊತೆ ಸುರ್ಜೇವಾಲಾ ಅವರು 1-to-1 ಮೀಟಿಂಗ್ ಮಾಡಿ ಯಾವ ವಿಚಾರಕ್ಕೆ ಅಸಮಾಧಾನ ಹೆಚ್ಚಾಗ್ತಾ ಇದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ BR ಪಾಟೀಲ್ ಮಾಡಿರುವಂಥ ಒಂದು ಆರೋಪ ಸದ್ಯಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ. ವಿಪಕ್ಷಗಳಿಗೆ ಅವರೇ ಹೋರಾಟ ಮಾಡೋದಕ್ಕೆ, ಅಂದರೆ ವಿಪಕ್ಷಗಳು ಹೋರಾಟ ಮಾಡೋದಕ್ಕೆ ಸ್ವಪಕ್ಷದ ಶಾಸಕರೇ ತಾಂಡೋಗಿ ಅಸ್ತ್ರವನ್ನು ಕೊಟ್ಟಂತಾಗಿರುವಂಥದ್ದು. ಹಾಗಾಗಿ ಈ ಎಲ್ಲವನ್ನೂ ಗಂಭೀರವಾಗಿ ಪರಿಗಣಿಸಿರುವಂಥ ಒಂದು ಹೈಕಮಾಂಡ್ ನಾಯಕರು ಇದಕ್ಕೆ ಶಮನ ಹಾಕಬೇಕು, ಕಾರಣ ಕೇಳಿ ಎಲ್ಲ ಮಾಹಿತಿಯನ್ನು ಪಡಿಬೇಕು ಅನ್ನೋದು ಕೂಡ ಈಗ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರೋದು. ದಶರಥ್, ಇದನ್ನು ಹೊರತುಪಡಿಸಿದ್ರೆ ಮತ್ತೊಂದು ಪ್ರಮುಖ ವಿಚಾರ ಅಂದರೆ ಸೆಪ್ಟೆಂಬರ್ ಕ್ರಾಂತಿ, ಅಂದರೆ ಬದಲಾವಣೆ ಕ್ರಾಂತಿ ಎಂಬ ಹೇಳಿಕೆ ಸಾಕಷ್ಟು ಚರ್ಚೆ ಮಾಡ್ತಾ ಇರೋಂಥದ್ದು. ಸಚಿವ ರಾಜಣ್ಣನವರು ಒಂದು ಹೇಳಿಕೆ ಕೊಡ್ತಾರೆ, ಸೆಪ್ಟೆಂಬರ್ನಲ್ಲಿ ಬದಲಾವಣೆ ಆಗುತ್ತೆ, ಬದಲಾವಣೆ ಕ್ರಾಂತಿ ಆಗುತ್ತೆ ಎಂಬ ಹೇಳಿಕೆ ಕೊಟ್ಟಿದ್ದು ಸಾಕಷ್ಟು ಸಂಚಲನ ಮೂಡಿಸಿದೆ. ಈ ವಿಚಾರವಾಗಿಯೂ ಕೂಡ ನಾಳೆ CM ಹಾಗೂ DCM ಸೇರಿದಂತೆ ಹಲವು ಸಚಿವರ ಜೊತೆ ಸುರ್ಜೇವಾಲಾ ಮಾತುಕತೆ ನಡೆಸುವ ಸಾಧ್ಯತೆ ಕೂಡ ಇದೆ. ದಶರಥ್, ಥ್ಯಾಂಕ್ ಯು ಸ್ವಾಮಿ.